ಮಹಾಭಾರತ ಒಂದು ಮಹಾಕಾವ್ಯ. ಈ ಕಾವ್ಯದಲ್ಲಿ ಹಲವಾರು ಪ್ರಸಂಗಗಳಿವೆ. ಆದರೆ ಕೆಲವೊಂದು ಪ್ರಸಂಗಗಳು ನಮ್ಮ ಜೀವನವನ್ನು ಬದಲಿಸುವಂಥದ್ದು. ಮಹಾರಾಜ ಧೃತರಾಷ್ಟ್ರ ತೆಗೆದುಕೊಂಡಂಥ ನಿರ್ಧಾರಗಳು, ದುರ್ಯೋಧನ ತೆಗೆದುಕೊಂಡಂಥ ನಿರ್ಧಾರಗಳು ಕೆಲವೊಂದು ಸಾರಿ ಅವರನ್ನೇ ಭಯ ಬೀಳಿಸಿದವು. ಅವರ ಭಯಗಳು ಹೇಗಿತ್ತು ಅಂದರೆ, ಅವರಿಗೆ ಊಟ ಅಥವಾ ನಿದ್ದೆ ಎರಡೂ ಇದರ ಚಿಂತೆಗಳಿರಲಿಲ್ಲ. ಕೇವಲ ಯುದ್ಧ ಮತ್ತು ಭಯ ಇದರ ಚಿಂತೆಗಳೇ ಇತ್ತು. ಒಂದು ದಿವಸ ಧೃತರಾಷ್ಟ್ರ ಅರಮನೆಯಲ್ಲಿರಬೇಕಾದ್ರೆ ತನಗೆ ನಿದ್ದೆ ಬರ್ತಿಲ್ಲ ಅಂತ ಹೇಳ್ಬಿಟ್ಟು ತನ್ನ ತಮ್ಮ ವಿದುರನ ಕರೀತಾನೆ. ವಿದುರ ಬಂದುಬಿಟ್ಟು ತನಗೆ ತಿಳಿದಂತಹ ಸಮಾಧಾನದ ಮಾತನ್ನು ಅಣ್ಣನಿಗೆ ಹೇಳ್ತಾನೆ. ಅದರಲ್ಲಿ ಹೇಳಿದಂಥ ಕೆಲವೊಂದು ಮಾತುಗಳು ಇಲ್ಲಿವೆ. ಇವು ಕೂಡ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಮಾಡಬಹುದು. ಹೀಗಾಗಿ ನಿಮ್ಮ ಮುಂದೆ ಮಹಾರಾಜ, ಒಲಿದ ಹೆಂಗಸನ್ನು ಕೈಬಿಟ್ಟು ಒಲಿಯದವಳಿಗಾಗಿ ಹಂಬಲಿಸತಕ್ಕವನು, ಕೆಟ್ಟ ಜನರಲ್ಲಿ ಸ್ನೇಹ ಮಾಡುವವನು, ತನಗೆ ಗೊತ್ತಿಲ್ಲದಿದ್ದರೂ ಗೊತ್ತಿದೆ ಎಂದು ಹೇಳುವವನು, ತನ್ನನ್ನು ಕೇಳದಿದ್ದರೂ ಸಹ ತಾನಾಗಿ ಹೇಳುವವನು, ತನ್ನ ಕೈಯಲ್ಲಿ ಸಾಗದಿರೋ ದೊಡ್ಡ ಕೆಲಸವನ್ನು ಕೈ ಹಾಕತಕ್ಕವನು, ಇವರನ್ನು ಮೂರ್ಖರೆಂದು ತಿಳಿಯಬೇಕು. ನಿನ್ನ ಮಗ ದುರ್ಯೋಧನನೂ ಕೂಡ ಯುದ್ಧದಲ್ಲಿ ಪರಿಣಾಮ ಏನೆಂದು ತಿಳಿಯದೆ ಯುದ್ಧ ಮಾಡಿದನು. ಇದರಿಂದ ನೀನು ಚಿಂತೆಗೆ ಒಳಗಾಗದಿರು. ಎರಡನೆಯ ಮಾತು, ಇದು ಒಳ್ಳೆಯದು, ಇದು ಕೆಟ್ಟದ್ದು ಎಂಬುದನ್ನು ವಿಚಾರಿಸಿ ಒಳ್ಳೆಯ ಕಾರ್ಯವನ್ನು ಆರಂಭಿಸಿದಾಗ ಸಂತೋಷ, ದರ್ಪ, ಕೋಪ, ನಾಚಿಕೆ, ಮಾನ, ಅವಮಾನಗಳ ಪ್ರಸಂಗವು ಬಂದರೂ, ಯಾವ ಅಡ್ಡಿಯೂ ಬಂದರೂ ಲೆಕ್ಕಿಸದೆ ಯಾವನು ಹಿಡಿದ ಕೆಲಸವನ್ನು ಸಾಧಿಸುತ್ತಾನೆಯೋ ಅವನೇ ಪಂಡಿತ. ಮಹಾರಾಜ, ಇದೆಲ್ಲವೂ ಕೂಡ ರಾಜನಾಗಿ ನಿನಗೆ ತಿಳಿದಿರಬೇಕು. ಈ ಮಾತುಗಳನ್ನು ಕೇಳಿದ ಧೃತರಾಷ್ಟ್ರ ಶಾಂತನಾಗಿ ಹೋಗ್ತಾನೆ. ನಾವು ಕೂಡ ನಮ್ಮ ಜೀವನದಲ್ಲಿ ಒಲಿದು ಬಂದವ್ರನ್ನ ಬಿಡ್ತೀವಿ, ಒಳ್ಳೆಯ ಸ್ನೇಹಿತರನ್ನ ಕಳ್ಕೋತೀವಿ, ಒಳ್ಳೆಯ ಬಂಧುಗಳನ್ನು ಕಳ್ಕೋತೀವಿ. ನಾವು ಮೂರ್ಖರ ಅಥವಾ ಒಳ್ಳೆಯವರ ವಿಚಾರ ಮಾಡ್ತಕ್ಕಂಥದ್ದು. ನಮ್ಮ ಜೀವನದಲ್ಲಿ ಒಳ್ಳೆಯದೇ ಬರಲಿ ಕೆಟ್ಟದ್ದೇ ಬರಲಿ, ಹಿಡಿದಂಥ ಕೆಲಸ ಮುಗಿಸುವವನೇ ಪಂಡಿತ ಅಂತ ವಿದುರ ಹೇಳ್ತಾನೆ. ಇದಿಷ್ಟೇ ಇವತ್ತಿನ ಈ ಸಾಲುಗಳು. ಪುಸ್ತಕದ ಹೆಸರು ವಿದುರ ನೀತಿ. ನಿಮಗೂ ಸಮಯ ಸಿಕ್ಕಿದ್ರೆ